ಚಿಕ್ಕಬಳ್ಳಾಪುರದಲ್ಲಿ ಭೀಕರ ಸರಣಿ ಅಪಘಾತ. ಸ್ಥಳದಲ್ಲೇ 5 ಜನ ಭೀಕರ ಸಾವು. ಆಟೋ, ಥಾರ್ ಕಾರು ಮತ್ತು ಕಂಟೇನರ್ ನಡುವೆ ಅಪಘಾತ. ಆಟೋದಲ್ಲಿ ಇದ್ದ 5 ಜನ ಸ್ಥಳದಲ್ಲೇ ಸಾವು. ನಿಂತಿದ್ದ ಕಂಟೇನರ್ಗೆ ಡಿಕ್ಕಿ ಹೊಡೆದ ಆಟೋ. ಆಟೋದಲ್ಲಿ ಪ್ರಯಾಣಿಸುತ್ತಿದ್ದ 8 ಜನ ಪ್ರಯಾಣಿಕರು. ಪೇರೆಸಂದ್ರದಿಂದ ಬಾಗೇಪಲ್ಲಿ ಕಡೆ ಹೋಗುತ್ತಿದ್ದ ಆಟೋ. ಉಳಿದ 3 ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನೆ. ಮೃತರ ಮರಣೋತ್ತರ ಪರೀಕ್ಷೆಗೆ ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಪಟ್ಟಣ. ಸ್ಥಳಕ್ಕೆ ಬಾಗೇಪಲ್ಲಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ. ಬಂತಲ್ವಾ ಆಕ್ಸಿಡೆಂಟ್ ಆಗಿರೋದು. ನಾನು ಹಿಂದೆನೇ ಇದ್ದೆ ಗಾಡಿ, ಅವನು ನಮ್ಮಿಂದ ಮುಂದೆ ಓವರ್ಟೇಕ್ ಮಾಡ್ಕೊಂಡ್ಬಿಟ್ಟು ಹಂಗೆ ಬಂದ್ಬಿಟ್ಟ. ಪಾಪ ಇಲ್ಲಿ ಆಟೋ ಮತ್ತು ಕೂಲಿ ಕಾರ್ಮಿಕರು ತಗೊಂಡು ಆಟೋ ಹೋಗ್ತಾ ಇರಬೇಕಾದ್ರೆ ಅವನು ಹೆವಿ ಸ್ಪೀಡ ಇದ್ದ ಅನಿಸುತ್ತೆ. 140, 120 ಅಬೋವ್ ಇದ್ದಾನೆ ಕಾರು. ಅವನಿಗೆ ಕಂಟ್ರೋಲ್ ಆಗಿಲ್ಲ. ಈಗ ಡೈರೆಕ್ಟ್ ಹೊಡೆದ್ಬಿಟ್ಟು ಈ ಏನು ಟ್ರಕ್ ನಿಂತಿದೆ, ಈ ಟ್ರಕ್ 3 ಡೇಸ್ ಆಯ್ತು ಅಂತೆ ನಿಂತ್ಕೊಂಡ್ಬಿಟ್ಟು ರೋಡಲ್ಲಿ. ಆಕ್ಸಿಡೆಂಟ್ ಆಗಿರೋದು 50 ಮೀಟರ್ ಹಿಂದ್ಗಡೆ, ಟ್ರಕ್ ಅಲ್ಲಿ ಹೊಡೆದಿರೋದು ಹಿಂದ್ಗಡೆ. ಅಲ್ಲಿಂದ ಟ್ರಕ್ ಅದು ಆಟೋ ಮತ್ತೆ ಎಲ್ಲ ತಗೊಂಡ್ಬಿಟ್ಟು ಇಲ್ಲಿಗೆ ಡೈರೆಕ್ಟ್ ನೀರು ಹೊಡೆದಿರೋದು. ಅಟ್ಲೀಸ್ಟ್ ಈ ಟ್ರಕ್ ಏನಾದರೂ ಈ ರೋಡಲ್ಲಿ ನಿಂತ್ಕೊಂಡಿಲ್ಲದಿದ್ರೆ ಈ ಆಕ್ಸಿಡೆಂಟ್ ಸತ್ತೋಗಿರೋ ಮೃತರ ಹೆಣ್ಮಕ್ಳು ಅಟ್ಲೀಸ್ಟ್ ಈ ಜಮೀನಲ್ಲಿ ಬಿದ್ದುಬಿಟ್ಟು ಅಟ್ಲೀಸ್ಟ್ ಏನೋ ಒಂದು ಕಾಲನೋ ಏನೋ ಒಂದು ಆಕ್ಸಿಡೆಂಟ್ ಆಗಿತ್ತು. ಇವಾಗ ಪೂರ್ತಿ ಜೀವನನೇ ಸರ್ವನಾಶ ಆಗಿಬಿಟ್ಟಿದೆ ಅವ್ರದ್ದು. ಪಾಪ ಅವ್ರ ಮಕ್ಕಳ ಪರಿಸ್ಥಿತಿ ಏನು, ಅವರ ಸಂಸಾರ ಏನು, ಹೆಣ್ಣು ಮಕ್ಕಳು ಚಿಕ್ಕ ಮಕ್ಕಳು ಇರ್ತಾರೆ. ಇದು ನಾವು ನೋಡಿ ಎಷ್ಟು ಮೃತಪಟ್ಟಿದ್ದಾರೆ. ಸೊ ಇವಾಗ 5 ಜನ ಮೃತಪಟ್ಟಿದ್ದಾರೆ, ಮತ್ತು ಒಬ್ಬರು 2 ಏನೋ ಸೀರಿಯಸ್ ಇದ್ದಾರೆ ಅಂತ ಸರ್ ದಾರಿಯಲ್ಲಿ.